ಸ್ನೇಹಿತರೆ, ನಿಮ್ಗೆ ಗೊತ್ತಾ? ಈ ಬ್ರಹ್ಮಾಂಡದ 95% ನಮ್ ಕಣ್ಣಿಗೆ ಕಾಣೋದೇ ಇಲ್ಲ ಅಂತ. ಶಾಂತವಾಗಿರೆ. ಒಮ್ಮೆ ಆಕಾಶದತ್ತ ನೋಡಿ. ನೀವು ನೋಡುವ ಆ ನೀಲಿ ಆಕಾಶ, ನಕ್ಷತ್ರಗಳು, ಗ್ರಹಗಳು ಇದೇನು ಬ್ರಹ್ಮಾಂಡದ ಪೂರ್ಣ ರೂಪವಲ್ಲ. ಅದು ಗೊತ್ತಾ ನಿಮ್ಗೆ? ನಮ್ಮ ಕಣ್ಣಿಗೆ ಕಾಣೋದು ನಕ್ಷತ್ರಗಳು, ಸೂರ್ಯ, ಚಂದ್ರ, ಗ್ರಹಗಳು ಇವು ಬ್ರಹ್ಮಾಂಡದ ಕೇವಲ 5% ಮಾತ್ರ. ಉಳಿದ 95% ಕಾಣೋದೇ ಇಲ್ಲ ನಮ್ಗೆ. ಅದಕ್ಕೆ ವಿಜ್ಞಾನ ಕೊಟ್ಟಿರೋ ಹೆಸರು ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ: ಕಾಣದ 95% ಬ್ರಹ್ಮಾಂಡವನ್ನು ಯಾರು ನಿರ್ಮಿಸಿದರೋ? ಯಾರು ಇದನ್ನು ಹೀಗೆ ಸಮತೋಲನಲ್ಲಿ ಇಟ್ಟಿದ್ದಾರೆ? ಈ ಅಸಾಧ್ಯ ಶಕ್ತಿಯ ಮೂಲ ಎಲ್ಲಿದೆ? ವಿಜ್ಞಾನಕ್ಕೆ ಉತ್ತರ ಇಲ್ಲ ಇದಕ್ಕೆ. ಧರ್ಮಕ್ಕೆ ಉತ್ತರ ಇದೆ, ಆದ್ರೆ ಅದು ಪ್ರತಿ ಧರ್ಮಕ್ಕೂ ಪ್ರತಿ ಗ್ರಂಥಕ್ಕೂ ವಿಭಿನ್ನ. ಆದ್ರೆ ಒಂದು ಸಾಮಾನ್ಯ ಸತ್ಯ ಇದೆ. ಈಗ ನಾವು ಅರ್ಥ ಮಾಡಿಕೊಳ್ಳದಷ್ಟು ದೊಡ್ಡ ಹಿನ್ನೆಲೆ ಇದೆ. ಅದೇ ಒಂದು ಶಕ್ತಿ ಇದೆ. ನಿನ್ನ ಉಸಿರಿನ ಹಿಂದೆ ಇರುವ ಶಕ್ತಿ ಕೂಡ ಅದೇ. ನೀನು ಬಿಡುವ ಒಂದು ಉಸಿರು, ಇದು ನಿನ್ನ ನಿಯಂತ್ರಣದಲ್ಲಿ ಇಲ್ಲ. ನಿನ್ನ ಹೃದಯ ಬಡಿತ ನೀನು ಯೋಚಿಸದೆ ನಡೆಯುತ್ತಿದೆ. ಹಾಗಾದರೆ ಪ್ರಶ್ನೆ ಏನು ಅಂದ್ರೆ, ಇದನ್ನು ಯಾರು ನಿಯಂತ್ರಿಸುತ್ತಿದ್ದಾರೆ? ನಾವು ಏನೇ ಹೆಸರಿಟ್ಟರೂ ಸರಿ, ಬ್ರಹ್ಮ, ದೇವರು, ಯೂನಿವರ್ಸ್, ಶಕ್ತಿ, ಎನರ್ಜಿ, ಆದ್ರೆ ಅದು ಕಣ್ಣಿಗೆ ಕಾಣೋದಿಲ್ಲ. ಆದ್ರೆ ಅದೇ ನಮ್ಮನ್ನು ನಡೆಸ್ತಾ ಇದೆ. 95% ಕಾಣದ ಯೂನಿವರ್ಸ್ ಮತ್ತು ನಾವು, ಇದೆರಡರಲ್ಲೂ ಸಾಮ್ಯತೆ ಇದೆ. ಬ್ರಹ್ಮಾಂಡದ 95% ಕಾಣೋದಿಲ್ಲ, ಆದರೆ ಅದೇ ಯೂನಿವರ್ಸ್ ನನ್ನು, ಅದೇ ಬ್ರಹ್ಮಾಂಡವನ್ನು ಹಿಡಿದುಕೊಂಡಿದೆ. ಗ್ರಾವಿಟಿ, ಗ್ಯಾಲಕ್ಸಿಗಳು, ಬ್ಲ್ಯಾಕ್ ಹೋಲ್ಸ್, ಇದು ಎಲ್ಲದರ ಮೂಲ ಅದೇ ಅದೃಶ್ಯ ಶಕ್ತಿ. ಹಾಗೆ ನಿನ್ನ ಜೀವನದಲ್ಲೂ ಅಷ್ಟೇ. ನೀನು ಕಾಣೋದು ಬರೀ 5% ಮಾತ್ರ. ನಿನ್ನ ನಗು, ನಿನ್ನ ದುಃಖ, ನಿನ್ನ ಕೆಲಸ, ನಿನ್ನ ಕನಸುಗಳು, ಇದು ಕೇವಲ 5%. ಉಳಿದ 95% ನಿನ್ನೊಳಗಿನ ಜಗತ್ತು, ನಿನ್ನ ಭಾವನೆಗಳು, ನಿನ್ನ ಎನರ್ಜಿ, ನಿನ್ನ ಕರ್ಮ, ನಿನ್ನ ಸಬ್ಕಾನ್ಶಿಯಸ್ ಮೈಂಡ್, ಇವು ನಿನ್ನ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಆದರೆ ದಿನವೂ ನಿನ್ನ ಜೀವನವನ್ನು ಬದಲಾಯಿಸುತ್ತದೆ. ಹೀಗಾಗಿ ಬ್ರಹ್ಮಾಂಡ ಮತ್ತು ನಿನ್ನ ನಡುವೆ ಒಂದೇ ಒಂದು ಸತ್ಯ ಇದೆ. ಅದೇನಪ್ಪಾ ಅಂದ್ರೆ, ನಮಗೆ ಕಣ್ಣಿಗೆ ಕಾಣದ ಶಕ್ತಿ ನಮ್ಮನ್ನು ನಿಯಂತ್ರಿಸುತ್ತಿದೆ. ಯಾರು ನಿರ್ಮಿಸಿದ್ದಾರೆ ಈ ಕಾಣದ ಬ್ರಹ್ಮಾಂಡ? ವಿಜ್ಞಾನ ಹೇಳುತ್ತೆ ಡಾರ್ಕ್ ಮ್ಯಾಟರ್ ಎಲ್ಲಾ ಕಡೆ ಇದೆ, ಆದರೆ ಅದನ್ನ ನಾವು ಕಾಣಕ್ಕಾಗಲ್ಲ. ಧರ್ಮ ಹೇಳುತ್ತೆ ದೇವರು ಎಲ್ಲಾ ಕಡೆ ಇದ್ದಾನೆ, ಆದ್ರೆ ಕಾಣೋದಿಲ್ಲ. ಋಷಿಗಳು ಹೇಳ್ತಾರೆ ಈ ಬ್ರಹ್ಮಾಂಡ ಒಂದು ಚಿತ್ತದ ಆಟ, ದ ಕಾಸ್ಮಿಕ್ ಮೈಂಡ್. ಓಶೋ ಎಂಬ ಪ್ರಖ್ಯಾತ ಚಿಂತಕ ಹೇಳ್ತಾರೆ ಎಲ್ಲವೂ ಎನರ್ಜಿ, ರೂಪ ಮಾತ್ರ ಬದಲಾಗುತ್ತೆ. ಐನ್ಸ್ಟೀನ್ ಎಂಬ ಮಹಾ ವಿಜ್ಞಾನಿ ಹೇಳುತ್ತಾರೆ ಎವ್ರಿಥಿಂಗ್ ಈಸ್ ಎನರ್ಜಿ ಅಂಡ್ ದಟ್ಸ್ ಆಲ್ ದೇರ್ ಇಸ್ ಟು ಇಟ್ ಅಂತ. ಸತ್ಯ ಯಾವುದು? ಪ್ರತಿ ಸತ್ಯ ತನ್ನ ದಾರಿಯಲ್ಲಿ ಜ್ಞಾನ. ಆದರೆ ಒಂದು ಮಾತು ಮಾತ್ರ ಸತ್ಯ: ಅದೃಶ್ಯ ಶಕ್ತಿ ಇಲ್ಲದೆ ಬ್ರಹ್ಮಾಂಡ ಹೀಗೆ ನಿಲ್ಲಕ್ ಸಾಧ್ಯನೇ ಇಲ್ಲ. ನಿನಗೂ ನಿನ್ನ ಜೀವನಕ್ಕೂ ಆ ಶಕ್ತಿ ಇಲ್ಲದೆ ಸಾಧ್ಯವಿಲ್ಲ. ಆ ಶಕ್ತಿ ನಿನ್ನೊಳಗಿದೆ. ಸದಾ ನಾವು ಮೇಲ್ಗಡೆ ನೋಡ್ತೀವಿ, ಆಕಾಶದತ್ತ, ದೇವರು ಎಲ್ಲಿದ್ದಾನೆ ಅಂತ. ಆದರೆ ಋಷಿಗಳು ಒಂದೇ ಮಾತು ಹೇಳ್ತಾರೆ: ಯಾವ ಶಕ್ತಿಯಿಂದ 95% ಬ್ರಹ್ಮಾಂಡ ನಿಂತಿದೆ, ಅದೇ ಶಕ್ತಿ ನಿನ್ನೊಳಗೂ ಕೂಡ ಇದೆ. ನೀನು ದುಃಖದಲ್ಲಿ ಇದ್ದಾಗ ಆ ಅದೃಶ್ಯ ಶಕ್ತಿ ನಿನ್ನನ್ನು ಬಡಿದೆಬ್ಬಿಸುತ್ತದೆ. ನೀನು ಬಿದ್ದು ಹೋದರೂ ಒಂದು ಕಾಣದ ಶಕ್ತಿ ಹೇಳುತ್ತದೆ ಏಳು, ನಿನ್ನೊಳಗಿನ ಬ್ರಹ್ಮಾಂಡ ಇನ್ನೂ ಮುಗಿದಿಲ್ಲ. ನೀನು ಕೆಲವಾರು ಸಮಯದಲ್ಲಿ ಯೋಚಿಸುತ್ತೀಯ, ಯಾಕೋ ಏನೋ ನನ್ನನ್ನು ರಕ್ಷಿಸಿತು ಅಂತ. ಅದೇ ಆ 95% ಕಾಣದ ಬ್ರಹ್ಮಾಂಡದ ನಿನ್ನ ಭಾಗ. ಕಾಣೋದು 5%. ನಿನ್ನ ಕಣ್ಣು ಮೋಸ ಮಾಡಬಹುದು, ಆದರೆ ಕಾಣದ 95% ಏನಿದೆ, ಅದು ನಿನ್ನನ್ನು, ಬ್ರಹ್ಮಾಂಡವನ್ನು ನಡೆಸುವ ನಿಜವಾದ ದೇವರು. ಅವನು ಯಾರು? ಎಲ್ಲಿದ್ದಾನೆ? ಅವನ ರೂಪ ಏನು? ಇದರ ಉತ್ತರ ಹುಡುಕೋದಕ್ಕೆ ಒಂದು ಜೀವನ ಖಂಡಿತ ಸಾಕಾಗೋದಿಲ್ಲ.